TV1 News sponsored by Topco Zamzam BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gorigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Royal World, Mysore. ಬಿರುಸಿನಿಂದ ಸಾಗಿದೆ ತಲಕಾವೇರಿ ರಸ್ತೆಗುಳಿದ ಬಂಡೆ ತಿರುವು ಕಾರ್ಯಾಚರಣೆ. ತಲಕಾವೇರಿ ಭೂಕುಸಿತ ಸ್ಥಳಕ್ಕೆ ಶಾಸಕ ಕೆಜಿ ಬೋಪಯ್ಯ ಭೇಟಿ ನೀಡಿ ಪರಿಶೀಲನೆ. 3-4 ದಿನದಲ್ಲಿ ತಲಕಾವೇರಿ ರಸ್ತೆ ವಾಹನ ಸಂಚಾರಕ್ಕೆ ಮುಕ್ತ. ಕೊನೆಗೂ ಬರದ ಪರದೆಯನ್ನ ಸಿರಿಸಿದ ವರುಣ, ಫಲಿಸಿದ ಪೂಜಾ ಫಲಕ್ಕೆ ಜಿಲ್ಲೆಯಾದ್ಯಂತ ಬಿರುಸುಗೊಂಡ ಮಳೆ. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಜೀವನದಿ ಕಾವೇರಿ ನೀರಿನ ಮಟ್ಟ ಏರಿಕೆ. ಮೇಕೇರಿಯಲ್ಲಿ ಹಾಕತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಲೋಕಾರ್ಪಣೆ. ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರ ಸಂಘಗಳ ಕೊಡುಗೆ ಅಪಾರ. ಗಣ್ಯರ ಅಭಿಮತ. ಸಹಕಾರಿ ಸಾಧಕರಿಗೆ ಹೃದಯ ಸ್ಪರ್ಶ ಸನ್ಮಾನ. ಕುಶಾಲನಗರ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲೇ ಬೀಡಾಡಿ ದನಗಳ ಹಾವಳಿ. ವಾಹನ ಚಾಲಕರಿಗೆ ತಪ್ಪದ ಜಾನುವಾರುಗಳ ಉಪಟಳ. ಬೀಡಾಡಿ ದನಗಳಿಗೆ ಹಾಕಬೇಕಿದೆ ಕಡಿವಾಣ. ಪಿರಿಯಾಪಟ್ಟಣದ ದೊಡ್ಡ ಹರವೆ ಕೊಪ್ಪ ಸಂಪರ್ಕ ರಸ್ತೆಯ ಅವ್ಯವಸ್ಥೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಗ್ರಾಮೀಣ ಭಾಗದ ಜನತೆಯ ಸರ್ಕಸ್. ರಸ್ತೆ ಅವ್ಯವಸ್ಥೆ ಸರಿಪಡಿಸುವಂತೆ ಗ್ರಾಮಸ್ಥರ ಪ್ರತಿಭಟನೆ. ಹಲೋ, ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಶೆಟ್ಟಿ. ಭೂಕುಸಿತ ಸಂಭವಿಸಿದ್ದ ಕೊಡಗು ಜಿಲ್ಲೆಯ ತಲಕಾವೇರಿ ವ್ಯಾಪ್ತಿಯ ವ್ಯೂ ಪಾಯಿಂಟ್ನಲ್ಲಿ ರಸ್ತೆಗೆ ಅಡ್ಡವಾಗಿ ಬಿದ್ದಿದ್ದ ಬಂಡೆಕಲ್ಲುಗಳನ್ನು ತೆರವು ಮಾಡುವ ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ಸಾಗಿದೆ. ಭೂಕುಸಿತ ಸಂಭವಿಸಿದ ಸ್ಥಳಕ್ಕೆ ಶಾಸಕ ಕೆಜಿ ಬೋಪಯ್ಯ ಭೇಟಿ ನೀಡಿ ಕಾರ್ಯಾಚರಣೆಯನ್ನ ಪರಿಶೀಲಿಸಿದ್ರು. ಇನ್ನು 3-4 ದಿನಗಳಲ್ಲಿ ಕಾವೇರಿ ಕ್ಷೇತ್ರದ ರಸ್ತೆ ವಾಹನ ಸಂಚಾರಕ್ಕೆ ಸಂಪೂರ್ಣವಾಗಿ ಮುಕ್ತಗೊಳ್ಳುವ ಸಾಧ್ಯತೆ ಇದೆ. ತಲಕಾವೇರಿ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯ ನಡುವೆಯೂ ಬೃಹತ್ ಕಲ್ಲುಗಳನ್ನು ಜೆಸಿಬಿಗಳ ಮುಖಾಂತರ ರಸ್ತೆಯಿಂದ ತೆರವು ಮಾಡಲಾಯಿತು. ಮತ್ತಷ್ಟು ಬಂಡೆ ಉರುಳುವ ಅಪಾಯದ ಸಾಧ್ಯತೆಯಲ್ಲೂ ಬಿರುಸಿನ ಕಾರ್ಯಾಚರಣೆ ತಲಕಾವೇರಿ ವ್ಯೂ ಪಾಯಿಂಟ್ನಲ್ಲಿ ಮುಂದುವರೆದಿದೆ. ಸದ್ಯಕ್ಕೆ ತಲಕಾವೇರಿ ವ್ಯಾಪ್ತಿಯ ಗ್ರಾಮಸ್ಥರ ವಾಹನ ಸಂಚಾರಕ್ಕೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದ್ದು, ತಲಕಾವೇರಿಗೆ ಆಗಮಿಸುವ ಯಾತ್ರಾರ್ಥಿಗಳ ವಾಹನಗಳನ್ನು ಪೊಲೀಸರು ಭಾಗಮಂಡಲದಲ್ಲೇ ತಡೆಗಟ್ಟುತ್ತಿದ್ದಾರೆ. ಬಾಡಿಗೆ ವಾಹನಗಳ ಮೂಲಕ ಯಾತ್ರಾರ್ಥಿಗಳು ಭಾಗಮಂಡಲದಿಂದ 8 ಕಿಲೋಮೀಟರ್ ದೂರದ ತಲಕಾವೇರಿಗೆ ತೆರಳಬಹುದಾಗಿದೆ. ರಸ್ತೆ ಸಂಚಾರ ಸ್ಥಗಿತಗೊಳಿಸಿದ್ದ ಹಿನ್ನೆಲೆಯಲ್ಲಿ ದೂರದ ಊರುಗಳಿಂದ ಬಂದಿದ್ದ ನೂರಾರು ಯಾತ್ರಾರ್ಥಿಗಳು ಭಾಗಮಂಡಲದಲ್ಲೇ ತಮ್ಮ ಯಾತ್ರೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಭೂಕುಸಿತ ಸಂಭವಿಸಿದ ಸ್ಥಳಕ್ಕೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ, ತಲಕಾವೇರಿ ಭಾಗಮಂಡಲ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಭೇಟಿ ನೀಡಿ ಕಾರ್ಯಾಚರಣೆಯನ್ನು ಪರಿಶೀಲಿಸಿದರು. ನಿರಂತರ ಮಳೆಯಿಂದಾಗಿ ಬಂಡೆ ಕುಸಿದಿದೆ. 2009ರಲ್ಲಿ ರಸ್ತೆ ವಿಸ್ತರಣೆ ಮಾಡಲಾಗಿತ್ತು. ಬಂಡೆಕಲ್ಲುಗಳು ಜರಿಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿತ್ತು. ಹೀಗಿದ್ರೂ ಕಳೆದ 2-3 ದಿನಗಳ ಧಾರಾಕಾರ ಮಳೆಗೆ ಬಂಡೆ ಕುಸಿದಿದೆ. ಅದೃಷ್ಟವಶಾತ್ ಈ ಸಂದರ್ಭ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಕಾವೇರಿ ಮಾತೆಯ ಕೃಪೆಯೇ ಇದಕ್ಕೆ ಕಾರಣ. ತಲಕಾವೇರಿ ರಸ್ತೆಯ ಬಂಡೆಕಲ್ಲು ತೆರವುಗೊಳಿಸುವ ಮೂಲಕ ಶೀಘ್ರವೇ ರಸ್ತೆಯನ್ನ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸುವುದಾಗಿ ಬೋಪಯ್ಯ ಸುದ್ದಿಗಾರರಿಗೆ ಹೇಳಿದರು. ಮಳೆ ಗಾಳಿ ಸಮೇತ ಹೊಡೆಯುತ್ತಾ ಇದೆ. ನಿನ್ನೆ ದಿವಸ ಮಧ್ಯಾಹ್ನ ನಂತರ ಸುಮಾರು 1:30 ಗಂಟೆ ಹೊತ್ತಿಗೆ ಇಲ್ಲಿ ಭಾಗಮಂಡಲ ತಲಕಾವೇರಿ ರಸ್ತೆಯಲ್ಲಿ ಈ ಒಂದು ಭೂಕುಸಿತ ಸುರಾಗಿದೆ. ಇದನ್ನು ಗೊತ್ತಾದ ತಕ್ಷಣ ಸ್ಥಳೀಯ ಅಧಿಕಾರಿಗಳು ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ. ಹಾಗಾಗಿ ಈ ಕುಸಿತ ಆಗೋದಕ್ಕೆ ಮೊದಲೇ ಯಾರು ಯಾತ್ರಿಗಳು ಬಂದಿದ್ದರು ಅವರೆಲ್ಲರನ್ನೂ ಹೊರಗಡೆ ದಾಟಿಸಿದ್ದರ ಪರಿಣಾಮ ಯಾವುದೇ ಅನಾಹುತ ಆಗಿಲ್ಲ. ಆದರೆ ಇವತ್ತು ಭಾರಿ ಮಟ್ಟದ ಕುಸಿತ ಆಗಿದೆ. ಭಾಗಮಂಡಲದಿಂದ ತಲಕಾವೇರಿಯವರೆಗೆ 2006ನೇ ಇಸ್ವಿಯಲ್ಲಿ ಸುಮಾರು 50 ಲಕ್ಷ ರೂಪಾಯಿ ಅಂದು ಖರ್ಚು ಮಾಡಿ ಈ ರಸ್ತೆಯನ್ನು ಅಗಲೀಕರಣ ಮಾಡಲಾಗಿತ್ತು ಇರುವಂಥ ಅನುದಾನದಲ್ಲಿ. ಅದಾದ ನಂತರ ಮತ್ತೆ 2 ಕೋಟಿ ರೂಪಾಯಿ ಖರ್ಚು ಮಾಡಿ 2009ನೇ ಇಸ್ವಿಯಲ್ಲಿ ಇದಕ್ಕೆ ಡಾಮರೀಕರಣ, ಇನ್ನೊಂದಿಷ್ಟು ಅಗಲೀಕರಣವನ್ನು ಕೂಡ ಮಾಡಲಾಗಿತ್ತು. ಕಳೆದ ವರ್ಷ ಮತ್ತೆ ಡಾಮರೀಕರಣ 2012ರಲ್ಲೂ ಮಾಡಲಾಗಿತ್ತು. ಆದರೆ ಇವತ್ತು ವಾತಾವರಣದ ಇದರಿಂದಾಗಿ ಮತ್ತೆ ಕುಸಿದಿದೆ. ಇರುವ ವಾತಾವರಣಕ್ಕೆ ಪೂರಕವಾಗಿ ಇದನ್ನು ರಸ್ತೆಯನ್ನು ವಾಹನಕ್ಕೆ ಸಂಚಾರಕ್ಕೆ ಮಾಡಿಕೊಡುವಂಥ ಕೆಲಸ 3-4 ದಿವಸದಲ್ಲಿ ಆಗ್ತದೆ.
ಸಮರೋಪಾದಿಯಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆ ಇನ್ನು 2-3 ದಿನಗಳಲ್ಲಿ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕಾರ್ಯಾಚರಣೆಯ ಉಸ್ತುವಾರಿ ನಿರ್ವಹಿಸುತ್ತಿದ್ದಾರೆ. 3 ದಿನಗಳಿಂದ ಮಳೆ ಸುರಿದ ಪರಿಣಾಮ ಕಂಟಿನ್ಯೂಸ್ ಆಗಿ ಮಳೆ ಸುರಿದ ಪರಿಣಾಮವಾಗಿ ಭಾಗಮಂಡಲದಿಂದ ತಲಕಾವೇರಿಗೆ ಹೋಗುವ ರಸ್ತೆಯ ಸರಪಳಿ 113.9 ಕಿಲೋಮೀಟರ್ನಲ್ಲಿ ದೊಡ್ಡ ಗಾತ್ರದ ಬಂಡೆಕಲ್ಲು ಜಾರಿ ಬಿದ್ದು ಭೂಕುಸಿತದಿಂದಾಗಿ ಜಾರಿ ಬಿದ್ದ ಪರಿಣಾಮ ಭೂಕುಸಿತ ಉಂಟಾಗಿ ಸಂಚಾರಕ್ಕೆ ಅಡಚಣೆ ಉಂಟಾಗಿರುವುದು. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅವರ ಸೂಚನೆಯ ಮೇರೆಗೆ ತ್ವರಿತವಾಗಿ ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಟಿಪ್ಪರು, 2 ಟಿಪ್ಪರು, JCB, ಕಂಪ್ರೆಸರ್ ಎಲ್ಲವನ್ನು ಬಳಸಿಕೊಂಡು ಕಂಟಿನ್ಯೂಸ್ ಆಗಿ ಕೆಲಸ ನಡೀತಾ ಇದೆ. ಇದನ್ನು ಸುಮಾರು ತಲಕಾವೇರಿ ರಸ್ತೆ ಸಂಚಾರ ವ್ಯತ್ಯಯವಾದ ಹಿನ್ನೆಲೆಯಲ್ಲಿ ತನ್ನಿಮಾನಿ ಮೂಲಕ ಕಚ್ಚಾ ರಸ್ತೆಯಲ್ಲಿ ಅನೇಕ ಭಕ್ತರು ಬಾಡಿಗೆ ಜೀಪ್ನಲ್ಲಿ ತಲಕಾವೇರಿಗೆ ತೆರಳಿದರು. ತಲಕಾವೇರಿ ರಸ್ತೆ ಸಂಪರ್ಕ ವ್ಯತ್ಯಯವಾದ ಸುದ್ದಿ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಬಂದಿದ್ದ ನೂರಾರು ಭಕ್ತರು ಭಾಗಮಂಡಲದಲ್ಲಿಯೇ ನಿರಾಶರಾಗಿ ನಿಂತಿದ್ದು ಕಂಡುಬಂತು. TV1 ನ್ಯೂಸ್, ನಂದಗುಜರ್ ಮತ್ತು ಪುನೀತ್ MS, ಮಡಿಕೇರಿ. ಕೊಡಗು ಜಿಲ್ಲೆಯಾದ್ಯಂತ ಮುಂಗಾರು ಕೊನೆಗೂ ಬಿರುಸುಗೊಂಡಿದೆ. ಮಡಿಕೇರಿ, ತಲಕಾವೇರಿ, ಭಾಗಮಂಡಲ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗ್ತಾ ಇದೆ. ಈ ಬಾರಿ ತಡವಾಗಿ ಆರಂಭವಾದ ಮುಂಗಾರಿನಿಂದಾಗಿ ಭಾಗಮಂಡಲದಲ್ಲಿ ಕಾವೇರಿ ನದಿ ನೀರಿನ ಮಟ್ಟವು ನಿಧಾನವಾಗಿ ಏರಿಕೆಯಾಗ್ತಾ ಇದೆ. ಕೊಡಗು ಜಿಲ್ಲೆಗೆ ಕೊನೆಗೂ ವರುಣನ ಕೃಪೆ ತೋರಿದಂತಿದೆ. ಕಳೆದ 2 ದಿನಗಳಿಂದ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು, ಮಳೆ ಮಂಜಿನಿಂದಾಗಿ ಕೊಡಗು ಜಿಲ್ಲೆ ಮಳೆಗಾಲದ ಸಾಮಾನ್ಯ ನೋಟವನ್ನ ತನ್ನದಾಗಿಸಿಕೊಂಡಿದೆ. ಜನವರಿಯಿಂದ ಈವರೆಗೆ ಕೊಡಗಿಗೆ 69 ಸೆಂಟಿಮೀಟರ್ ಮಳೆಯಾಗಿದ್ದು, ಕಳೆದ ವರ್ಷ ಇದೇ ವೇಳೆಗೆ ಕೊಡಗಿಗೆ 144 ಸೆಂಟಿಮೀಟರ್ ಮಳೆಯಾಗಿತ್ತು. ತ್ರಿವೇಣಿ ಸಂಗಮ ತಾಣ ಭಾಗಮಂಡಲದಲ್ಲಿ ಈಗ ಕಾವೇರಿ ನದಿ ನೀರಿನ ಮಟ್ಟ ನಿಧಾನವಾಗಿ ಮೇಲೇರ್ತಾ ಇದೆ. ಕಳೆದ ವರ್ಷ ಜುಲೈ 2ರಂದೇ ಪ್ರವಾಹ ಸ್ಥಿತಿಗೆ ಕಾರಣವಾಗಿದ್ದ ತ್ರಿವೇಣಿ ಸಂಗಮ ತಾಣದಲ್ಲಿ ಈಗ ನೀರಿನ ಮಟ್ಟ ರಸ್ತೆಯ ಹತ್ತಿರಕ್ಕೆ ಬಂದಿದ್ದು, ಇದೇ ರೀತಿ ಬಿರುಸಿನ ಮಳೆ ಮುಂದುವರೆದದ್ದೇ ಆದಲ್ಲಿ ಇನ್ನೊಂದೆರಡು ದಿನಗಳಲ್ಲಿ ತ್ರಿವೇಣಿ ಸಂಗಮ ಸ್ಥಳದಲ್ಲಿ ಪ್ರವಾಹ ಸ್ಥಿತಿ ಕಂಡುಬಂದು ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಕಳೆದ 2 ದಿನಗಳಿಂದ ಭಾಗಮಂಡಲದಲ್ಲಿ ಒಟ್ಟು 11 ಸೆಂಟಿಮೀಟರ್ ಮಳೆ ಬಿದ್ದಿದೆ. ಈ ಬಾರಿ ರಾಜ್ಯದಲ್ಲಿಯೇ ಮಳೆಯ ಕೊರತೆ ಕಂಡುಬಂದಿದ್ದು, ಸತತ 4ನೇ ವರ್ಷ ರಾಜ್ಯವ್ಯಾಪಿ ಬರಗಾಲ ಕಂಡುಬಂದಿದೆ. ರಾಜ್ಯವ್ಯಾಪಿ ಜೂನ್ನಲ್ಲಿ ಸಾಮಾನ್ಯವಾಗಿ 19 ಸೆಂಟಿಮೀಟರ್ ಮಳೆ ಬೀಳಬೇಕಾಗಿತ್ತಾದರೂ ಈ ಬಾರಿ ಜೂನ್ ತಿಂಗಳಿನಲ್ಲಿ 11 ಸೆಂಟಿಮೀಟರ್ ಮಾತ್ರ ಮಳೆಯಾಗಿದೆ. 74 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಿಂದಾಗಿ ಜೋಳ ಬಿತ್ತನೆಗೆ ಸಮಸ್ಯೆಯಾಗಿದೆ. ಕರ್ನಾಟಕದಲ್ಲಿ 54 ವರ್ಷಗಳ ನಂತರ ಇಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಮಳೆ ಬಿದ್ದಿದೆ. ಕಾವೇರಿ ತವರಿನಲ್ಲಿ ಮಳೆ ನಿಧಾನಗತಿಯಲ್ಲಿ ಹೆಚ್ಚಾಗುತ್ತಿರುವುದು ರೈತರ ಈವರೆಗಿನ ಆತಂಕವನ್ನು ದೂರ ಮಾಡಿದೆಯಲ್ಲದೆ ಧಾರಾಕಾರ ಮಳೆಯಾಗಿ ಸರಾಸರಿ ಮಳೆ ಪ್ರಮಾಣವನ್ನು ಸರಿದೂಗಿಸಬಹುದು ಎಂಬ ಆಶಾಭಾವನೆ ವ್ಯಕ್ತವಾಗಿದೆ. TV1 ನ್ಯೂಸ್, ಮಡಿಕೇರಿ. ಮೇಕೇರಿಯಲ್ಲಿ 50 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಹಾಕತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡವನ್ನು ವಿರಾಜಪೇಟೆ ಕ್ಷೇತ್ರ ಶಾಸಕರಾದ KG ಬೋಪಯ್ಯ ಲೋಕಾರ್ಪಣೆಗೊಳಿಸಿದರು. ಸಹಕಾರಿ ಹಿರಿಯ ಚೇತನಗಳ ನಿಸ್ವಾರ್ಥ ಸೇವೆ ಮತ್ತು ಅವಿರತ ಶ್ರಮದಿಂದ ಕೊಡಗಿನ ಸಹಕಾರ ಕ್ಷೇತ್ರ ಉನ್ನತ ಮಟ್ಟಕ್ಕೆ ಏರಲು ಸಾಧ್ಯವಾಯಿತೆಂದು ಗಣ್ಯರು ಸ್ಮರಿಸಿಕೊಂಡರು. ಮೇಕೇರಿಯಲ್ಲಿ 50 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಹಾಕತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶಾಖಾ ಕಚೇರಿಯನ್ನ ವಿರಾಜಪೇಟೆ ಕ್ಷೇತ್ರ ಶಾಸಕ KG ಬೋಪಯ್ಯ ಲೋಕಾರ್ಪಣೆಗೊಳಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ KG ಬೋಪಯ್ಯ, ಕೊಡಗು ಜಿಲ್ಲಾ ಸಹಕಾರ ಕ್ಷೇತ್ರ ಅಭಿವೃದ್ಧಿಯಿಂದಲೇ ಉತ್ತಮ ಹೆಸರು ಗಳಿಸಿದೆ. ಸಹಕಾರಿ ಕ್ಷೇತ್ರದಲ್ಲಿ ಅವಿರತ ದುಡಿದ ಮತ್ತು ನಿಸ್ವಾರ್ಥ ಸೇವೆ ಸಲ್ಲಿಸಿದ ಹಿರಿಯ ಚೇತನಗಳು ಹಾಕಿಕೊಟ್ಟ ಸಹಕಾರದ ಭದ್ರ ಬುನಾದಿಯಿಂದ ಜಿಲ್ಲೆಯ ಸಹಕಾರ ಕ್ಷೇತ್ರ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಖ್ಯಾತಿ ಗಳಿಸಿದೆ ಎಂದು KG ಬೋಪಯ್ಯ ಶ್ಲಾಘನೆ ವ್ಯಕ್ತಪಡಿಸಿದರು. ಎಲ್ಲ ಸದಸ್ಯರು ಈ ಸ್ವಾವಲಂಬಿ ಜೀವನ ಆಗಬೇಕಾದ್ರೆ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂತ ಕೊಡುಗೆ ಇವತ್ತು ಸಹಕಾರ ಸಂಘಗಳ ಮೂಲಕ ಸಿಗ್ತದೆ. ನಮಗೆಲ್ಲರಿಗೂ ಗೊತ್ತಿರುವಂತದ್ದೇ, ಯಾರಿಗಾದ್ರೂ ತಕ್ಷಣ ಸಾಲ ಸಿಗಬೇಕು ಅಂತಾದ್ರೆ ನಾವು ಮೊದಲು ಹೋಗಿ ಆ ಸಹಕಾರ ಸಂಘಕ್ಕೆ ಅರ್ಜಿ ಕೊಟ್ಟು ಅದು ಸಹಿ ಹಾಕಿದ್ರೆ ಸಿಗ್ತದೆ. ಕೊಡಗಿನ ಸಹಕಾರ ಕ್ಷೇತ್ರದ ಬೆಳವಣಿಗೆಗೆ ಹಿರಿಯ ಸಹಕಾರಿ ಧೂರಿಣ MC ನಾಣಯ್ಯ ಅವರ ಶ್ರಮ ಅಪಾರ ಎಂದು ಬಣ್ಣಿಸಿದ KG ಬೋಪಯ್ಯ, ಸಹಕಾರ ಕ್ಷೇತ್ರದ ಬೆಳವಣಿಗೆಯಿಂದ ಗ್ರಾಮಗಳ ಜನತೆಯ ಅಭಿವೃದ್ಧಿ ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಹಿರಿಯ ಸಹಕಾರಿ MC ನಾಣಯ್ಯ, ಸಹಕಾರ ಕ್ಷೇತ್ರ ರಾಜಕೀಯ ರಹಿತವಾಗಿದ್ದಾಗ ಮಾತ್ರ ಏಳಿಗೆ ಹೊಂದುತ್ತದೆ. ಆಡಳಿತ ಮಂಡಳಿ ಕೂಡ ಶುದ್ಧ ಹಸ್ತರಾದರೆ ಕ್ಷೇತ್ರದ ಬೆಳವಣಿಗೆ ಸುಗಮವಾಗಲಿದೆ ಎಂದು ವಿಮರ್ಶಿಸಿದರು. 1963ರಿಂದಲೇ ಕೊಡಗಿನಲ್ಲಿ ದವಸ ಭಂಡಾರ ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಸ್ತಿತ್ವ ಹೊಂದಿದೆ ಎಂದು ತಿಳಿಸಿದ MC ನಾಣಯ್ಯ, ಹಿರಿಯ ಸಹಕಾರಿಗಳ ಸೇವೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೆಳಮಟ್ಟದಲ್ಲಿ ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದನ್ನ ನಾನು 1963ನೇ ಇಸ್ವಿಯಲ್ಲಿ ಕೊಟ್ಟಂತ
ಸಹಕಾರ ಕ್ಷೇತ್ರ, ಒಂದು ಸಹಕಾರ ಸಂಘ ಯಾವ ಒಂದು ಗ್ರಾಮದಲ್ಲಿ ಅಥವಾ ಗ್ರಾಮಗಳ ಸಂಯೋಜನೆ ನಡೀತಾ ಇತ್ತು ಅದು ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಮೂಲ ಕಾರಣ ಅಂತ ಹೇಳ್ತಾ ಇರ್ತದೆ ಅಂತ ನಾವು ನೆನಪು ಮಾಡಿಕೊಂಡು ಅದನ್ನು ಇನ್ನೂ ಹೆಚ್ಚಿಗೆ ಬೆಳೆಸುವಲ್ಲಿ ನಮ್ಮ ಕಾರ್ಯಕ್ರಮ ಹೆಚ್ಚು ವಿಸ್ತಾರವಾಗಿ ನಡೀಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಭಾವನೆ. ಇದೇ ಸಂದರ್ಭ ಹಾಕತೂರು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅವಿರತ ಸೇವೆ ಸಲ್ಲಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಿದ ಸಹಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಕತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಎಂ ಅಯ್ಯಪ್ಪ, ಎಂಎಂ ನಾಣಿಯ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಿಡಿ ಮಂಜುನಾಥ್, ಸಹಕಾರ ಯೂನಿಯನ್ ಅಧ್ಯಕ್ಷ ಎಂಪಿ ಮುದ್ದಪ್ಪ, ವಿಜಯ್ ಕುಮಾರ್, ಉಮಾಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಕುಶಾಲನಗರ ವ್ಯಾಪ್ತಿಯಲ್ಲಿ ಬೀಡಾಡಿ ಜಾನುವಾರುಗಳು ರಸ್ತೆಯಲ್ಲಿಯೇ ಅಡ್ಡಾದಿಡ್ಡಿ ಓಡಾಡೋದ್ರಿಂದಾಗಿ ವಾಹನ ಚಾಲಕರಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಅನೇಕ ಅಪಘಾತಗಳಿಗೂ ಜಾನುವಾರುಗಳು ಕಾರಣವಾಗ್ತಾ ಇವೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕುಶಾಲನಗರ ಬಳಿಯ ಗುಡ್ಡೆಹೊಸೂರು, ಬಸವನಹಳ್ಳಿ ಮತ್ತು ಆನೆಕಾಡು ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿ ಬೀಡಾಡಿ ದನಗಳು ಹೆದ್ದಾರಿಯ ಮಧ್ಯದಲ್ಲೇ ಅತ್ತಿಂದಿತ್ತ ಓಡಾಡುವುದರಿಂದ ಹೆದ್ದಾರಿಯಲ್ಲಿ ಸಾಗುವ ವಾಹನ ಸವಾರರಿಗೆ ಆಗಿಂದಾಗಿ ಸಂಚಕಾರ ಉಂಟಾಗುತ್ತಿದೆ. ಹೀಗಿದ್ರೂ ಕೂಡ ಸ್ಥಳೀಯ ಪಂಚಾಯಿತಿ ಆಡಳಿತ ಯಾವುದೇ ಕ್ರಮ ಜರುಗಿಸದೆ ಮೌನ ವಹಿಸಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ತಿಂಗಳಿಗೆ ಕನಿಷ್ಠ 10 ರಸ್ತೆ ಅವಘಡಗಳು ಈ ಜಾನುವಾರುಗಳ ಹಾವಳಿಯಿಂದಾಗಿ ಸಂಭವಿಸುತ್ತಿದೆ. ಸ್ಥಳೀಯ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಆಡಳಿತ ಮತ್ತು ಕುಶಾಲನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ತುರ್ತಾಗಿ ಜಂಟಿ ಕಾರ್ಯಕ್ರಮವನ್ನು ರೂಪಿಸುವ ಮೂಲಕ ಜಾನುವಾರು ಹಾವಳಿ ನಿಯಂತ್ರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಗುಡ್ಡೆಹೊಸೂರು ವ್ಯಾಪ್ತಿಯ ನಿವಾಸಿಗಳು ತಾವು ಸಾಕಿರುವ ಜಾನುವಾರುಗಳಿಂದ ದಿನ ಬೆಳಗ್ಗೆ ಮತ್ತು ಸಂಜೆ ಹಾಲನ್ನ ಕರೆದುಕೊಂಡು ಅವುಗಳಿಗೆ ಹುಲ್ಲು ನೀರು ಒದಗಿಸದೆ ರಸ್ತೆಗೆ ಅಟ್ಟುತ್ತಾರೆ. ಅಲ್ಲದೆ ನೆರೆಯ ಆನೆಕಾಡು ಅರಣ್ಯದೊಳಗೆ ಈ ಜಾನುವಾರುಗಳನ್ನ ಮೇಯಲು ಓಡಿಸುವ ಕಾರಣ ಜಾನುವಾರುಗಳು ಆಹಾರ ಅರಸುತ್ತಾ ಹೆದ್ದಾರಿಯಲ್ಲಿ ಅತ್ತಿಂದಿತ್ತ ತೆರಳುವಾಗ ವಾಹನ ಅವಘಡಗಳು ಸಂಭವಿಸುತ್ತಿವೆ. ಪಂಚಾಯಿತಿ ಹಾಗೂ ಪೊಲೀಸ್ ಅಧಿಕಾರಿಗಳು ಜಾನುವಾರುಗಳ ಪಾಲಕರನ್ನ ಗುರುತಿಸಿ ಅವರಿಗೆ ಎಚ್ಚರಿಕೆ ನೀಡುವ ಮೂಲಕ ಬೀಡಾಡಿ ದನಗಳ ಹಾವಳಿಯನ್ನ ತಪ್ಪಿಸಲು ಮುಂದಾಗಬೇಕಿದೆ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಟಿವಿ1 ನ್ಯೂಸ್, ಕುಶಾಲನಗರ್ ಬ್ಯೂರೋ. ಟಿವಿ1 ನ್ಯೂಸ್ ನಲ್ಲಿ ಇದೀಗ ಶಾರ್ಟ್ ಬ್ರೇಕ್. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821 4247 386. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom, opposite to IDBI Bank, College Road, Madikeri. Srinivas 9611586243. Srinivas 9611586231. Volkswagen, das Auto. Bharati Radio House, Madikeri, Gonigoppa. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2000 to 10,000. Fridge rupees 2000 to 4000. Washing machine rupees 2000 to 4000. Mixie rupees 1000 to rupees 1500. And attractive exchange only at Bharati Red House. On V-Guard water heater rupees 1000 discount. Sony Cybershot camera and all branded home appliances in one roof. Bharati Radio House, all electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharati Radio House, Madikeri, Gonigoppa. ನೀವು ಕಾಲೇಜ್ ಹೋಗ್ತಾ ಇದ್ದೀರಾ? PUCನ ಆಮೇಲೆ ಏನ್ ಮಾಡ್ತೀರಾ? ಡಿಗ್ರಿ ಮುಗಿದ್ಮೇಲೆ ಗೊತ್ತಿಲ್ವಾ? ಈ ಗೊಂದಲಗಳೆಲ್ಲ ಬೇಕಾ? ಬನ್ನಿ,
ನಿಮಗಾಗಿಯೇ ತೆರೆದಿದೆ IIHT ಹಾರ್ಡ್ವೇರ್ ಹಾಗೂ ನೆಟ್ವರ್ಕ್ ವಿದ್ಯಾಸಂಸ್ಥೆ. ಇಲ್ಲಿ ಕೇವಲ 1 ವರ್ಷದ ಡಿಪ್ಲೊಮಾ ತರಬೇತಿ ಪಡೆದು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳನ್ನು ಖಾತ್ರಿ ಮಾಡಿಕೊಳ್ಳಿ. ಕಳೆದ 15 ವರ್ಷಗಳಿಂದ ಭಾರತದ ಮೂಲೆ ಮೂಲೆಗಳಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನದ ತರಬೇತಿ ಕೊಟ್ಟ ಹೆಗ್ಗಳಿಕೆ IIHT ಇದು. ಬನ್ನಿ, ನಿಮ್ಮ ಅದೃಷ್ಟದ ಬಾಗಿಲನ್ನ ನೀವೇ ತೆರೀರಿ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ನೀಡಲೆಂದೇ ಇದೆ IIHT ವಿದ್ಯಾಸಂಸ್ಥೆ. ತಪ್ಪದೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನಮ್ಮ ವಿಳಾಸ IIHT ನಿಯರ್ ಪತ್ರಿಕಾ ಭವನ, ರೇಸ್ ಕೋರ್ಸ್ ರೋಡ್, ಮಡಿಕೇರಿ. 9141506342 8800177727. IIHT Future Proof Careers. Royal World. Welcome to the heritage and cultural capital in Mysore. Royal World showcases the finest symbol of the land's richer tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and still pleasant memories of bygone era. Royal collections beyond your imagination. Number 1123 New Ashirwad Residency, Arunachalam Street, opposite Zoo, Mysore. Please contact 9483532181 94467368001. Royal World. Coop Institute of Technology, Ponnampe, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On-campus hostels for boys and girls and excellent residential facilities for staff members. College bus facilities from Barashpi, Gonikapu, Srimangala and Ponnampe. 24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, industrial relation, Infosys Campus Connect, Wipro Mission 10X, PCS Ion, Monsters College. For admissions, contact 08274249771 261151. Email ID info@citcoop.edu.in. Website www.citcoop.edu.in. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220 Mobile 9342632813. 988 5459. Coorg Trails, tourist hotspot. ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಒಕ್ಕೂಟದ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ಮಡಿಕೇರಿಯಲ್ಲಿ ಜರುಗಿತು. ಜಿಲ್ಲೆಯಲ್ಲಿ ಮಹಿಳಾ ಸಾಹಿತ್ಯಪರ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುವ ನಿಟ್ಟಿನಲ್ಲಿ ಒಕ್ಕೂಟವು ತೊಡಗಿಸಿಕೊಳ್ಳುವಂತೆ ಗಣ್ಯರು ಸಲಹೆ ನೀಡಿದರು. ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಒಕ್ಕೂಟದ ವಾರ್ಷಿಕೋತ್ಸವ ಹಾಗೂ ಸ್ಪರ್ಧಾ ಕಾರ್ಯಕ್ರಮ ನಗರದ ದೇವರಾಜ ಅರಸು ಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ TP ರಮೇಶ್ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಜಿಲ್ಲಾ ಮಹಿಳಾ ಬರಹಗಾರರ ಒಕ್ಕೂಟ ದ್ವಿತೀಯ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ. ವಿಚಾರವಂತರು, ಸಾಹಿತ್ಯಾಸಕ್ತರು ಒಂದೆಡೆ ಸೇರಿ ಸಾಹಿತ್ಯಪರ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಹಮ್ಮಿಕೊಳ್ಳುವುದರ ಮೂಲಕ ಜನಮಾನಸದಲ್ಲಿ ಸಾಹಿತ್ಯದ ಕಂಪು ಪಸರಿಸುವಂತಾಗಲಿ ಎಂದು TP ರಮೇಶ್ ಆಶಯ ವ್ಯಕ್ತಪಡಿಸಿದರು. ಒಂದು ಒಳ್ಳೆಯ ವಾರ್ಷಿಕೋತ್ಸವವನ್ನು ಮಾಡುವ ಅಂತ ಹೇಳೋದಕ್ಕಿಂತ 5 ಮಂದಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ತಲುಪಿಸ್ತಕ್ಕಂಥ ರೀತಿಯಲ್ಲಿ ಒಂದು ಸಂಸ್ಥೆ ಅದರ ತಳಪಾಯವನ್ನು ಗಟ್ಟಿ ಮಾಡಿಕೊಂಡು ಹಂತವಾಗಿ ಅದು ಬೆಳವಣಿಗೆ.
ನಗರದ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಕಲ್ಮಾಡಂಡ ಸರಸ್ವತಿ ಸುಬ್ಬಯ್ಯ ಮಾತನಾಡಿ, ಸಮಾಜದಲ್ಲಿ ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನ ದೊರಕಬೇಕೆಂಬ ಕೂಗು ಕೇಳಿಬರುತ್ತಿರುವ ಕಾಲಮಾನದಲ್ಲಿ ಸಾಮಾಜಿಕ ಬದಲಾವಣೆ ತರುವಂತಹ ಬರಹಗಳು ಮಹಿಳಾ ಬರಹಗಾರರ ಲೇಖನಿಯಿಂದ ಹೊರಹೊಮ್ಮಲಿ ಎಂದು ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತಮವಾಗಿರುವಂತಹ ಒಂದು ಗಟ್ಟಿಯಾಗಿರುವಂತಹ ಸ್ಥಾನವನ್ನು ಪಡೆದಿದೆ. ಜೊತೆಗೆ ಇಂತಹ ಒಂದು ಕೊಡಗು ಜಿಲ್ಲೆಯಲ್ಲಿ ಇಂತಹ ಒಂದು ಬರಹಗಾರರ ಒಕ್ಕೂಟ, ಅದರಲ್ಲೂ ಮಹಿಳೆಯರ ಬರಹಗಾರರ ಒಕ್ಕೂಟ ಒಂದು ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಒಕ್ಕೂಟದ ಅಧ್ಯಕ್ಷೆ ಕಸ್ತೂರಿ ಗೋವಿಂದಮ್ಮಯ್ಯ ಮಾತನಾಡಿ, ಮನುಷ್ಯನನ್ನಾಗಿ ಬದುಕಲು ಸಾಹಿತ್ಯ ಅತಿ ಮುಖ್ಯವಾಗಿದೆ. ಜಿಲ್ಲೆಯ ಮಹಿಳೆಯರು ಸಾಹಿತ್ಯಪರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುವಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನೀಡುತ್ತಿರುವ ಪ್ರೋತ್ಸಾಹ ಶ್ಲಾಘನೀಯವೆಂದರು. ಕೊಡಗಿನಲ್ಲಿ ಬರಹಗಾರರೇ ಕಮ್ಮಿ, ಅದರಲ್ಲೂ ಮಹಿಳಾ ಲೇಖಕಿಯರು ಕಮ್ಮಿ ಅಂತ ಹೇಳುವಂತಹ ಒಂದು ಕೂಗು ಬಹುಶಃ ಇಡೀ ರಾಜ್ಯದಲ್ಲಿ ಇತ್ತು ಅಂತ ಕಾಣುತ್ತೆ. ಕೇಳಿದ್ದೇನೆ ನಾನು ಕೆಲವರು ಹೇಳುವಂಥದ್ದು, ಕೊಡಗಿನಲ್ಲಿ ಬರೆಯುವವರೇ ಇಲ್ಲ ಅಂತ ಹೇಳಿದ್ರು. ಆದರೆ ಇಂದು ಒಂದು ಸೂಕ್ತ ವೇದಿಕೆ ಬೇಕಾಗಿತ್ತು. ಆ ಸೂಕ್ತ ವೇದಿಕೆಗೆ ರೂವಾರಿಯಾಗಿ ಶ್ರೀಯುತ ಟಿ.ಪಿ. ರಮೇಶ್ ಅವರು ನಮಗೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಂದ್ರೆ ಅದು ತಪ್ಪಾಗಲಿಲ್ಲ. ವಾರ್ಷಿಕೋತ್ಸವದ ಅಂಗವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ನಡೆಯಿತು. ವಿಜೇತ ಸ್ಪರ್ಧಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಬರಹಗಾರರ ಒಕ್ಕೂಟದ ಸದಸ್ಯರು ಹಾಜರಿದ್ದರು. ಟಿವಿ1 ನ್ಯೂಸ್, ಮಡಿಕೇರಿ. ಕುಶಾಲನಗರ ವ್ಯಾಪ್ತಿಯ ಹೋಟೆಲ್ಗಳಲ್ಲಿ ಶುಚಿತ್ವ ಕಾಪಾಡುವಂತೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ತಿಮ್ಮಪ್ಪ ಸೂಚಿಸಿದ್ದಾರೆ. ಹೋಟೆಲ್ಗಳಲ್ಲಿ ಸಂಗ್ರಹವಾಗುವ ತ್ಯಾಜ್ಯಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುವಂತೆಯೂ ತಿಮ್ಮಪ್ಪ ಆದೇಶಿಸಿದ್ದಾರೆ. ಕುಶಾಲನಗರ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಪಟ್ಟಣ ವ್ಯಾಪ್ತಿಯ ಹೋಟೆಲ್ ಮಾಲೀಕರ ಸಭೆ ಪಂಚಾಯಿತಿ ಅಧ್ಯಕ್ಷ ಡಿಕೆ ತಿಮ್ಮಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಹೋಟೆಲ್ ಮಾಲೀಕರು ಬಹುಮುಖ್ಯವಾಗಿ ಸ್ವಚ್ಛತೆ ಹಾಗೂ ಶುಚಿತ್ವ ಕಾಯ್ದುಕೊಳ್ಳಬೇಕೆಂದು ಸೂಚಿಸಿದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ತಿಮ್ಮಪ್ಪ, ಪ್ರವಾಸಿ ಪಟ್ಟಣವಾಗಿ ಮಾರ್ಪಟ್ಟಿರುವ ಕುಶಾಲನಗರವನ್ನು ಸಮಗ್ರ ರೀತಿಯಲ್ಲಿ ಸುಂದರ ಪಟ್ಟಣವಾಗಿ ರೂಪಿಸಲು ಪಂಚಾಯಿತಿ ಆಡಳಿತದೊಂದಿಗೆ ಹೋಟೆಲ್ ಮಾಲೀಕರು ಸಹಕಾರ ನೀಡಬೇಕಿದೆ. ಹೋಟೆಲ್ಗಳಲ್ಲಿ ಸಂಗ್ರಹವಾಗುವ ಕಸ, ತ್ಯಾಜ್ಯ ಹಾಗೂ ಪ್ಲಾಸ್ಟಿಕ್ಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಪಟ್ಟಣದ ಶುಚಿತ್ವಕ್ಕೆ ಪೂರಕವಾಗುವಂತೆ ನಿರ್ವಹಿಸಬೇಕು ಎಂದು ಸೂಚಿಸಿದರು. ಶುಚಿತ್ವಕ್ಕೆ ಆದ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಚರ್ಚೆ ಮುಖಾಂತರ ಒಂದು ನಿರ್ಧಾರ ತಗೊಂಡಿದ್ದೀವಿ. ಮತ್ತು ಈಗಾಗಲೇ ಕುಶಾಲನಗರ ಪಟ್ಟಣ ಪಂಚಾಯತ್ ಮುಖಾಂತರ ನಮ್ಮ ಮುಖ್ಯ ಅಧಿಕಾರಿ ಮತ್ತು ಆರೋಗ್ಯ ಅಧಿಕಾರಿಗಳು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಪಂಚಾಯತ್ ಕೌನ್ಸಿಲ್ ತೀರ್ಮಾನ ಅನುಸಾರವಾಗಿ ಕುಶಾಲನಗರನ ಶುಚಿತ್ವದ ಆಧಾರದ ಮೇಲೆ ನೈರ್ಮಲ್ಯೀಕರಣದ ಒಂದು ಕೊಡಗು ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ಹಾಗೂ ಸಂಘದ ಕೋಶಾಧಿಕಾರಿ ಭಾಸ್ಕರ್ ಹೋಟೆಲ್ ಮಾಲೀಕರು ಹೋಟೆಲ್ಗಳಿಗೆ ಬರುವ ಪ್ರವಾಸಿಗರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಂತೆ ಹೇಳಿದರಲ್ಲದೆ ಈ ಮೂಲಕವೂ ಸ್ವಚ್ಛತೆಗೆ ಹೆಚ್ಚು ಒತ್ತು ನೀಡುವ ಕೆಲಸ ಆಗಬೇಕೆಂದು ಹೇಳಿದರು. ಮೊಟ್ಟ ಮೊದಲವಾಗಿ ಹೋಟೆಲ್ ಅವರನ್ನ ಕರೆದು ಇಂಥ ಒಂದು ಮಾಹಿತಿ ಕೊಟ್ಟಿದ್ದಾರೆ, ತುಂಬ ಸಂತೋಷದ ವಿಷಯ. ಆಗಲೇ ಇವಾಗ ಟ್ರ್ಯಾಕ್ಟರ್ ಬರ್ತಾ ಇದೆ, ತ್ಯಾಜ್ಯ ವಸ್ತುಗಳನ್ನೆಲ್ಲ ಕಳಿಸಿ ವಿಂಗಡಣೆ ಮಾಡ್ತಾ ಇರಲಿಲ್ಲ. ಅವ್ರು ಹೇಳಿರೋದು ಅದು ಒಂದು ಒಳ್ಳೆಯದು. ಮತ್ತು ಶುಚಿತ್ವದ ಕಡೆ ಗಮನ ಹೆಚ್ಚಿನ ಅಂಶ ಕೊಡ್ತಾ ಇದ್ದಾರೆ. ಇನ್ನೂ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್.ಡಿ. ಚಂದ್ರು ಮಾತನಾಡಿ, ಹೋಟೆಲ್ಗಳಲ್ಲಿ ಉತ್ತಮವಾದ ಶುಚಿ, ರುಚಿ, ಸ್ವಚ್ಛತೆ ಹಾಗೂ ನೈರ್ಮಲ್ಯಕ್ಕೆ ಒತ್ತು ನೀಡುವಂತೆ ಮನವಿ ಮಾಡಿದರು. ಪ್ರೆಸಿಡೆಂಟ್ ಹೋಟೆಲ್ನ ಮಹಮ್ಮದ್, ಗ್ರೀನ್ಲ್ಯಾಂಡ್ ಹೋಟೆಲ್ನ ಬಶೀರ್ ಮತ್ತಿತರ ಹೋಟೆಲ್ ಮಾಲೀಕರು, ಪಂಚಾಯತ್ ಮುಖ್ಯಾಧಿಕಾರಿ ಪಿ. ಬಾಬು ಸಭೆಯಲ್ಲಿದ್ದರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಪಿರಿಯಾಪಟ್ಟಣ ದೊಡ್ಡ ಹರವೆ ಗ್ರಾಮದಲ್ಲಿ ಕೊಪ್ಪ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಈ ರಸ್ತೆಗೆ ಕಾಯಕಲ್ಪ ನೀಡುವಂತೆ ಆಗ್ರಹಿಸಿ ದೊಡ್ಡ ಹರವೆ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ಪಿರಿಯಾಪಟ್ಟಣದ ದೊಡ್ಡ ಹರವೆ ಗ್ರಾಮದಿಂದ ಟಿಬೆಟ್ನ ಲಾಮಾ ಕ್ಯಾಂಪ್ ಮೂಲಕ ಕೊಪ್ಪ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಿರುವ ಮುಖ್ಯ ರಸ್ತೆ ಗುಂಡಿ ಬಿದ್ದು ಸಂಚಾರಕ್ಕೆ ಯೋಗ್ಯವಿಲ್ಲದಂತಾಗಿದೆ. ನೂರಾರು ವಾಹನಗಳು ಮತ್ತು ಸಾರ್ವಜನಿಕರು ದಿನನಿತ್ಯ ಈ ರಸ್ತೆ ಮೂಲಕವೇ ಕೊಪ್ಪ ಮತ್ತಿತರ ಕಡೆಗಳಿಗೆ ತೆರಳಬೇಕಾಗಿದ್ದು, ಸ್ಥಳೀಯ ಆಡಳಿತ ರಸ್ತೆ ವ್ಯವಸ್ಥೆ ಸರಿಪಡಿಸಲು ಮುಂದಾಗುತ್ತಿಲ್ಲ ಎಂದು ಆರೋಪಿಸಿ ದೊಡ್ಡ ಹರವೆ ಗ್ರಾಮಸ್ಥರು ಛಲವಾದಿ ಮಹಾಸಭಾ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಗುಂಡಿ ಬಿದ್ದ ರಸ್ತೆ ಕಳೆದ 2 ದಿನಗಳಿಂದ ಸುರಿದ ಮಳೆಗೆ ಕೆಸರಿನ ಹೊಂಡದಂತಾಗಿ ಮಾರ್ಪಟ್ಟಿದ್ದು, ದ್ವಿಚಕ್ರ ವಾಹನ ಸವಾರರು ಪ್ರಾಣಭೀತಿಯಿಂದ ಈ ರಸ್ತೆಯಲ್ಲಿ ಸರ್ಕಸ್ ಮಾಡುತ್ತಾ ಸವಾರಿ ಮಾಡಬೇಕಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ಷೇಪ ವ್ಯಕ್ತಪಡಿಸಿದರು. ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ಸರ್ಕಾರಗಳು ಹಣ ಸುರಿದರೂ ಕೂಡ ಆಡಳಿತ ಯಂತ್ರದ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಪರದಾಡುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸಂಬಂಧಪಟ್ಟವರು ಗುಂಡಿ ಬಿದ್ದ ರಸ್ತೆಗೆ ಕಾಯಕಲ್ಪ ನೀಡುವತ್ತ ಗಮನ ಹರಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭ ಛಲವಾದಿ ಮಹಾಸಭಾದ ಅಧ್ಯಕ್ಷ ರವಿಕುಮಾರ್, ಗ್ರಾಮಸ್ಥರಾದ ಮಂಜು, ಹರೀಶ್, ಪ್ರದೀಪ್, ವಿಜಯಕುಮಾರ್, ಸಿದ್ದು ಮತ್ತಿತರರು ಹಾಜರಿದ್ದರು. ಟಿವಿ1 ನ್ಯೂಸ್, ಪಿರಿಯಾಪಟ್ಟಣ. ಟಿವಿ1 ನ್ಯೂಸ್ನಲ್ಲಿ ಇದೀಗ ಮತ್ತೊಂದು ಬ್ರೇಕ್. ನಿಂಗ ಕಾಲೇಜಿಗೆ போய் ನೋಡಿರಾ? ಪಿಯುಸಿಯಾ ಅದಾನ ಪಿಂಜ ಎಂತ ಮಾಡಿರಾ? ಡಿಗ್ರಿ ತಿಂದ ಪಿಂಜ ಗೊತ್ತಿಲ್ಲ. ಈ ಕನ್ಫ್ಯೂಷನ್ ಎಲ್ಲ ಬೋಂಡ್ವಾ ಬಾರಿ ನಿಂಗ ಕೈತೆ ತೊಂದಿತ್ತು IIHT ಹಾರ್ಡ್ವೇರ್ ಅಂಡ್ ನೆಟ್ವರ್ಕ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಬರೀ ವರ್ಕ್ ಆಲ್ತರ ಡಿಪ್ಲೊಮಾ ಟ್ರೈನಿಂಗ್ ಪಡೆದಿತ್ತು ಮಲ್ಟಿನ್ಯಾಷನಲ್ ಕಂಪನಿ ಚಾಕ್ರಿನ ಗ್ಯಾರಂಟಿ ಮಾಡಿರಿ.
കഴിഞ്ഞ 15 കാലത്തഞ്ച ഭാരതത്ര മൂലെ മൂലയില് കമ്പ്യൂട്ടർ ടെക്നോളജിയുടെ ട്രെയിനിങ് കൊടുത്തനുള്ള പെർമെ IIH ഇരുന്നത് ബാരി നിങ്ങളുടെ ಅದೃಷ್ಟತ್ರ പടിന നിങ്ങളെ തുറന്നോളി ചാക്രി തോടിനുള്ള എനിക്ക് ചാക്രി കൊടുപ്പക്കുന്നേ ഉണ്ട് IIHT ഇൻസ്റ്റിറ്റ്യൂഷൻ ತಪ್ಪದೆ ಹಿಂದೆ ನಿങ്ങളുടെ ಪ್ರಯತ್ನ ರಿಜಿಸ್ಟರ್ ಮಾಡಿ ನಂಗಡ ಅಡ್ರೆಸ್ IIHT ನಿಯರ್ ಪತ್ರಿಕಾ ಭವನ್ ರೇಸ್ ಕೋರ್ಸ್ ರೋಡ್ ಮಡಿಕೇರಿ ಫೋನ್ 9141506342 8800177727 IIHT ಫ್ಯೂಚರ್ ಪ್ರೂಫ್ ಕರಿಯರ್ಸ್. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್, ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ವಿಲ್ಕೋ ಗೋಲ್ಡ್ ಸೂಕ್ ಬೈಚನಹಳ್ಳಿ, ಕುಶಾಲನಗರ. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ 125, ಆಕ್ಟಿವಾ ಐ ಡಿಯೋ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, CBR ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ HDFC ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ. ಕೂರ್ಗ್ ಹೋಂಡಾ, CV ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಕನಸುಗಳನ್ನ ನೆನಸಾಗಿಸೋಣ. ಮಡಿಕೇರಿಯ ಕೂರ್ಗ್ ಹೋಂಡಾ. KVG College of Engineering, Kurunji Bagh, Sulya, established in 1986 by Dr. Kurunji Venkatramana Gowda, founder president of Academy of Liberal Education, Sulya, with the aim of producing world-class professionals in the specialized fields of engineering and management sciences. The institute is affiliated to Visvesvaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms, separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಭಾರತ ಸರ್ಕಾರದ ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮತ್ತು ತಾಲೂಕುಗಳ ಟಿವಿಗಳ ಅನಲಾಗ್ ಕೇಬಲ್ ಸಂಪರ್ಕ ಸ್ಥಗಿತಗೊಳ್ಳುತ್ತದೆ. ನೀವು ಟಿವಿ ವೀಕ್ಷಿಸಬೇಕಾದರೆ ಸೆಟ್ ಆಫ್ ಬಾಕ್ಸ್ ಅಳವಡಿಸಿಕೊಳ್ಳಬೇಕು. ಇದರಲ್ಲಿ DVD ಪಿಕ್ಚರ್ ಕ್ವಾಲಿಟಿ, ಸ್ಟೀರಿಯೋಫೋನಿಕ್ ಸೌಂಡ್, 180ಕ್ಕೂ ಅಧಿಕ ಚಾನೆಲ್ಗಳು, ಪ್ರೋಗ್ರಾಮಿಂಗ್ ಗೈಡ್, ಗೇಮಿಂಗ್ ಮತ್ತು ಮ್ಯೂಸಿಕ್ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಚಿನ್ನಾಭರಣ ಕೊಳ್ಳುವವರಿಗೊಂದು ಸಂತಸದ ಸುದ್ದಿ.
ಕುಶಾಲನಗರದ ಪೃಥ್ವಿ ಜುವೆಲ್ಸ್ನಲ್ಲಿ ಮಾನ್ಸೂನ್ ಮೇಳ 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಂಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋ ಕಾರ್ ಗೆಲ್ಲಿರಿ. ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ, ಬಂಗಾಳಿ ಡಿಸೈನ್ಗಳು ಕುಶಾಲನಗರದ ಪೃಥ್ವಿ ಜುವೆಲ್ಸ್ನಲ್ಲಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, ಕುಶಾಲನಗರ. ಕೂರ್ಗ್ ಅರ್ತ್ ಮೂವರ್ಸ್. We undertake all kinds of earthworks like roads, irrigation tanks, drying gads, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ PVC ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, BM Road, Kushalnagar. Phone 9446133364. 9972963023. 08272 224877. Proprietor Jagdish Rai. Coorg Earth Movers. ನಂಜರಾಯಪಟ್ಟಣದ ಐತಿಹಾಸಿಕ ನಂಜುಂಡೇಶ್ವರ ದೇವಾಲಯದಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮಳೆಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಶ್ರೀ ನಂಜುಂಡೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನ ಈ ಸಂದರ್ಭ ಸಲ್ಲಿಸಲಾಯಿತು. ನಂಜರಾಯಪಟ್ಟಣದ ನಂಜುಂಡೇಶ್ವರ ದೇವಾಲಯದಲ್ಲಿ ದೇವರಿಗೆ ವಿವಿಧ ಅಭಿಷೇಕಗಳು ಜರುಗಿದ ನಂತರ ವಿವಿಧ ಪುಷ್ಪಗಳಿಂದ ದೇವರನ್ನ ಅಲಂಕರಿಸಿ ಪೂಜಿಸಲಾಯಿತು. ಈ ಸಂದರ್ಭ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಹಾಗೂ ಭಜನೆ ಜರುಗಿದವು. ಮಾಧ್ಯಮದೊಂದಿಗೆ ಮಾತನಾಡಿದ ನಂಜರಾಯಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ರಮೇಶ್, ಈ ಬಾರಿ ಮಳೆ ಬಾರದೆ ರೈತರು ಬೆಳೆದ ಬೆಳೆಗಳೆಲ್ಲ ಒಣಗಿ ಹೋಗಲಾರಂಭಿಸಿವೆ. ಕಾಫಿ ತೋಟಗಳು ಕೂಡ ನೀರಿನ ಸೆಲೆಯಿಲ್ಲದೆ ದುಸ್ಥಿತಿಗೆ ಸಿಲುಕಿವೆ. ಆದ್ದರಿಂದ ಮಳೆ ದೇವರನ್ನ ಪ್ರಾರ್ಥಿಸಲು ಶ್ರೀ ನಂಜುಂಡೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಮಳೆ ಬಾರಿ ಕಡಿಮೆ ಇರೋದ್ರಿಂದ ನಂಜರಾಯಪಟ್ಟಣ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆ ಎಲ್ಲರೂ ಸೇರಿ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಒಂದು ಮಳೆಗಾಗಿ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದು, ಆ ಪೂಜೆಯನ್ನು ಈ ದಿವಸ ಹಮ್ಮಿಕೊಂಡು ಈ ಪೂಜೆಗೆ ಎಲ್ಲ ಶಾಲೆಯ ಮಕ್ಕಳನ್ನು ಕರೆದುಕೊಂಡು ಬಂದು ಈ ನಂಜುಂಡೇಶ್ವರನ ದೇವನ ಕಾವೇರಿ ಸನ್ನಿಧಿಯಲ್ಲಿ ಇರುವಂಥ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಒಂದು ಪೂಜೆ ನಡೆಸಿ ಮಳೆಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ BL ದೊಡ್ಡಸಿದ್ದಪ್ಪ ಮಾತನಾಡಿ, ನಾಡಿಗೆ ಬಾಧಿಸಿರುವ ಬರಗಾಲವನ್ನ ದೂರವಿಟ್ಟು ವರುಣದೇವ ಮಳೆಯನ್ನ ಕರುಣಿಸಿ ಭೂಮಿಯನ್ನ ಹಸಿರಾಗಿಸಲೆಂದು ಮತ್ತು ನಾಡಿನ ಜೀವನದಿ ಕಾವೇರಿ ಮೈದುಂಬಿ ಹರಿದು ಎಲ್ಲೆಡೆ ಅಣೆಕಟ್ಟುಗಳು ತುಂಬಲೆಂದು ನಂಜುಂಡೇಶ್ವರ ದೇವರಿಗೆ ಮಕ್ಕಳ ಮೂಲಕ ಹರಕೆ ಒಪ್ಪಿಸುವುದಾಗಿ ಹೇಳಿದರು. ಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಕೊಡಗಿನಲ್ಲಿ ಆ ವರುಣನ ಒಂದು ಆರ್ಭಟ ಭಾಳ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಆ ವರುಣನು ನಮಗೆಲ್ಲ ಹೆಚ್ಚಿನ ಒಂದು ಮಳೆಯನ್ನು ಸುರಿಸಲಿ ಅಂತ ಇವತ್ತು ನಾವು ನಂಜುಂಡೇಶ್ವರ ಸನ್ನಿಧಿಯಲ್ಲಿ ನಾವು ವಿಶೇಷ ಪೂಜೆ ನಡೆಸ್ತಾ ಇದ್ದೀವಿ. ಮಕ್ಕಳು ಶಾಲೆಯಿಂದ ಸಾಲಾಗಿ ದೇವಾಲಯಕ್ಕೆ ತೆರಳುತ್ತಿದ್ದ ವೇಳೆ ಒಂದಿಷ್ಟು ಮಳೆ ಕೂಡ ಬಂತು. ಈ ಸಂದರ್ಭ ಮಕ್ಕಳು ಸಂತಸಗೊಂಡು ದೇವಸ್ಥಾನಕ್ಕೆ ಧಾವಿಸಿ ನಂಜುಂಡೇಶ್ವರ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. TV1 ನ್ಯೂಸ್, ಕುಶಾಲನಗರ್ ಬ್ಯೂರೋ. ಮಡಿಕೇರಿಯಲ್ಲಿ ಮಕ್ಕಳ ಚಲನಚಿತ್ರೋತ್ಸವಕ್ಕೆ ಚಾಲನೆ ದೊರಕಿದೆ. ಜಿಲ್ಲೆಯ 3 ಚಿತ್ರಮಂದಿರಗಳಲ್ಲಿ ಜುಲೈ 17ರವರೆಗೆ ಮಕ್ಕಳ ಮನೋರಂಜನೆಗಾಗಿ ಚಿತ್ರಗಳ ಪ್ರದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೊಡಗು ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಚಿಕ್ಕಬಳ್ಳಾಪುರದ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಮಕ್ಕಳ ಚಲನಚಿತ್ರ ಸಂಸ್ಥೆ ಇವರ ವತಿಯಿಂದ ಮಡಿಕೇರಿಯ ಕಾವೇರಿ ಚಿತ್ರಮಂದಿರದಲ್ಲಿ ಮಕ್ಕಳ ಚಲನಚಿತ್ರೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ VM ಕಾಂತರಾಜು ಮಾತನಾಡಿ, ವಿದ್ಯಾರ್ಥಿಗಳು ಸದಾಭಿರುಚಿಯ ಚಿತ್ರಗಳನ್ನು ವೀಕ್ಷಣೆ ಮಾಡಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತಾಗಬೇಕು ಎಂದು ಹೇಳಿದರು. ಸರಿದಾರಿಯಲ್ಲಿ ನಡೆಸುವಂತ ಹಾಗೆ ಚಲನಚಿತ್ರವನ್ನು ನೀವು ನೋಡಿದಾಗ ಅದರಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು
ಒಳ್ಳೆಯ ಸನ್ಮಾರ್ಗದಲ್ಲಿ ನೀವು ನಡೆದು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ವಾರ್ತಾಧಿಕಾರಿ ಚಿನ್ನಸ್ವಾಮಿ ಮಾತನಾಡಿ, ಚಲನಚಿತ್ರ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಪ್ರಭಾವ ಬೀರುವ ಪ್ರಮುಖ ಮಾಧ್ಯಮವಾಗಿದೆ. ಮಕ್ಕಳು ಸದಾಭಿರುಚಿ ಚಿತ್ರಗಳನ್ನು ವೀಕ್ಷಣೆ ಮಾಡುವುದರಿಂದ ಮಾನಸಿಕ ಮತ್ತು ಬೌದ್ಧಿಕ ವಿಕಸನಕ್ಕೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವಿಷಯ ಪರಿವೀಕ್ಷಕರಾದ ಚಂಗಪ್ಪ, ದೈಹಿಕ ಶಿಕ್ಷಣ ಅಧೀಕ್ಷಕ ಕಿರಣ್, ಅಗ್ನಿಶಾಮಕ ಅಧಿಕಾರಿ ವೀರಭದ್ರಯ್ಯ ಮತ್ತಿತರರು ಇದ್ದರು. ಭಾನುವಾರ ಹೊರತುಪಡಿಸಿ ಜುಲೈ 17ರವರೆಗೆ ಮಡಿಕೇರಿ ನಗರದ ಕಾವೇರಿ, ಸೋಮವಾರಪೇಟೆಯ ತ್ರಿಷಾ, ಶನಿವಾರ ಸಂತೆಯ ಯಶಸ್ವಿನಿ ಚಿತ್ರಮಂದಿರದಲ್ಲಿ ಮಕ್ಕಳ ಚಲನಚಿತ್ರ ಪ್ರದರ್ಶನವಾಗಲಿದೆ. ಮಡಿಕೇರಿಯ ಕಾವೇರಿ ಚಿತ್ರಮಂದಿರದಲ್ಲಿ ಚಿಲಿಪಿಲಿ ಪಕ್ಷಿಗಳು ಹಾಗೂ ಸೋಮವಾರಪೇಟೆಯ ತ್ರಿಷಾ ಮತ್ತು ಶನಿವಾರ ಸಂತೆಯ ಚಿತ್ರಮಂದಿರಗಳಲ್ಲಿ ಕೂಕು ಮಕ್ಕಳ ಚಲನಚಿತ್ರ ಪ್ರದರ್ಶನವಾಗಲಿದೆ. TV1 ನ್ಯೂಸ್ ಮಡಿಕೇರಿ. ನ್ಯೂಸ್ ಎಂಡ್ ಮಾಡೋ ಮೊದಲು T1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. Uy, qué sapo, hijo de puta. Uy, qué sapo, hijo de puta. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿರುಸಿನಿಂದ ಸಾಗಿದೆ ತಲಕಾವೇರಿ ರಸ್ತೆಗುಳಿದ ಬಂಡೆ ತಿರುವು ಕಾರ್ಯಾಚರಣೆ. ತಲಕಾವೇರಿ ಭೂಕುಸಿತ ಸ್ಥಳಕ್ಕೆ ಶಾಸಕ ಕೆಜಿ ಬೋಪಯ್ಯ ಭೇಟಿ ನೀಡಿ ಪರಿಶೀಲನೆ. 3-4 ದಿನದಲ್ಲಿ ತಲಕಾವೇರಿ ರಸ್ತೆ ವಾಹನ ಸಂಚಾರಕ್ಕೆ ಮುಕ್ತ. ಕೊನೆಗೂ ಬರದ ಪರದೆಯನ್ನ ಸಿರಿಸಿದ ವರುಣ, ಫಲಿಸಿದ ಪೂಜಾ ಫಲಕ್ಕೆ ಜಿಲ್ಲೆಯಾದ್ಯಂತ ಬಿರುಸುಗೊಂಡ ಮಳೆ. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಜೀವನದಿ ಕಾವೇರಿ ನೀರಿನ ಮಟ್ಟ ಏರಿಕೆ. ಮೇಕೇರಿಯಲ್ಲಿ ಹಾಕತೂರು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಲೋಕಾರ್ಪಣೆ. ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರ ಸಂಘಗಳ ಕೊಡುಗೆ ಅಪಾರ. ಗಣ್ಯರ ಅಭಿಮತ. ಸಹಕಾರಿ ಸಾಧಕರಿಗೆ ಹೃದಯ ಸ್ಪರ್ಶ ಸನ್ಮಾನ. ಕುಶಾಲನಗರ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲೇ ಬೀಡಾಡಿ ದನಗಳ ಹಾವಳಿ. ವಾಹನ ಚಾಲಕರಿಗೆ ತಪ್ಪದ ಜಾನುವಾರುಗಳ ಉಪಟಳ. ಬೀಡಾಡಿ ದನಗಳಿಗೆ ಹಾಕಬೇಕಿದೆ ಕಡಿವಾಣ. ಪಿರಿಯಾಪಟ್ಟಣದ ದೊಡ್ಡ ಹರವೆ ಕೊಪ್ಪ ಸಂಪರ್ಕ ರಸ್ತೆಯ ಅವ್ಯವಸ್ಥೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಗ್ರಾಮೀಣ ಭಾಗದ ಜನತೆಯ ಸರ್ಕಸ್. ರಸ್ತೆ ಅವ್ಯವಸ್ಥೆ ಸರಿಪಡಿಸುವಂತೆ ಗ್ರಾಮಸ್ಥರ ಪ್ರತಿಭಟನೆ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನೈಜ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ TV1, ಇದು ನಿಮ್ಮ ಚಾನೆಲ್. TV1 News sponsored by Top Go Zamzam BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. Prithvi Gold, Diamond, Silver. Coolgurt Movers. Royal World, Mysore.